ಗೋಡಿಮ ಗಬ್ಬಿಡಗಡವನ್ನ ಅಂತಮ್ಮ. Hello guys, welcome back to my YouTube channel. ಇವರು ಇಲ್ಲಿ ಮೇಲೆ ರೂಮ್ ಹತ್ರ ಇರೋರು. ಇವತ್ತೊಂದು ಪಡುಬಿದ್ರೆ ಅಂತ ಬೀಚ್ ಇದೆ, ಹೋಗ್ತಾ ಇದೀವಿ ನಾನು ಅವನು. ಚುಮ್ಮ ಹೆಂಗ್ ಕಾಣ್ತಿದ್ದಾನೆ. ಹೋಗು ಹೋಗು. ಗೋಡಿಮ ಗಬ್ಬಿಡಗಡವನ್ನ. ಅದು ಬೈಕ್ ನೋಡಿ, ನಿಮ್ಮ ಫ್ರೆಂಡ್ ಮಾತಾಡ್ತಾನಂತ ಬೈಕ್ ಕೊಡ್ತಿದ್ದೀನಿ, ಏನೇ ಮಾತಾಡ್ಕೊಂಡಿರ್ತೀರ? ಹೊಡಿ. ನಮ್ಮ ಲಾಗರ್ ಗೈಸ್ ಏನು ಮಾತಾಡಲ್ಲ ಪಾಪ, ಅವನು ಸ್ವಲ್ಪ ಇಂಟ್ರೋವರ್ಟು, ಇವಾಗ ಎಕ್ಸ್ಟ್ರೋವರ್ಟ್ ಆಗ್ತಾವನೆ, ಅದಕ್ಕೆ ತುಂಬ ಮಾತು ಕಡಿಮೆ. ಇವಾಗ ಫ್ರೆಂಡಿನ ಬೈಕ್ ಕೊಟ್ಟು ಗಾಲಿಗೆ ಒಂಚೂರು ಎಫೆಕ್ಟ್ ಆಗತ್ತಾ ಅಂತ ಫ್ರೆಂಡಿಗೆ ಬೈಕ್ ಕೊಟ್ಟು ಇಲ್ಲಿಗೆ ಹೋಗ್ತಿದ್ವಿ. ನಮಗೆ ನಮ್ಮ ಲಾಗರು ಇಂದಿರಾ ಕ್ಯಾಂಟೀನಲ್ಲಿ ಊಟ ಕೊಡಿಸ್ತವ್ರೆ, ಸ್ಪಾನ್ಸರು. 10 ರೂಪಾಯಿ ಊಟ. ಅದಕ್ಕೆ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅದು ಮಾಡ್ಕೊಳಕ್ಕೆ ಅನ್ನೋದನ್ನು ಕಟ್ ಮಾಡೈತೆ. ಎಸ್ ಹಂಗೆ ಕಾಣೋದು ಸಂತಾಪಳೆಲ್ಲರೂ ಅಂತಮ್ಮ. ಫೋಟೋ ತೆಗಿತಿಲ್ಲ ನಾನು, ಪೋಸ್ ಕೊಡಕ್ಕೆ. ಗೈಸ್ ಇವತ್ತು ಚಪಾತಿ ಇಲ್ಲ, ಇಲ್ಲಿ ರೈಸ್ ಮಾತ್ರ. ಓಕೆ, ರೈಸ್ ತಿಂದು ಮತ್ತೆ ಸಿಗೋ, ಬಾಯ್. ಹೋಗ್ತಾ ಇದ್ದೀವಿ ಇವಾಗ ಬೀಚ್ಗೆ. ಬಟ್ ಬೀಚಿಗೆ ನಾವು ಹೆಜ್ಮಾಡಿ ಅಂತ ಬೀಚ್ ಇದೆ, ಅಲ್ಲಿಂದ ಡೈರೆಕ್ಟ್ ಪಡುಬಿದ್ರೆ ಬೀಚಿಗೆ ಪಾಸ್ ಆಗ್ಬೋದು. ಅಲ್ಲಿ ಸೆಕ್ಯೂರಿಟಿ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಅವ್ರಿಗೆ ಹೇಳ್ಬೇಕು. ಅಲ್ಲಿಂದ ಬಂದು ನಾವು ಟಿಕೆಟ್ ತೊಗೊಂಡು ಮತ್ತೆ ಎಂಟ್ರಿ ಆಗ್ತೀವಿ. ಬಿಟ್ಟರೆ ಸರಿ, ಬಿಟ್ಟಿಲ್ಲ ಅಂದರೆ ಕಷ್ಟ. ಪಡುಬಿದ್ರೆ ಸುತ್ತ ಹಾಕೊಂಡು ಹೋಗ್ಬೇಕು, ತುಂಬ ದೂರ. ಪಡುಬಿದ್ರೆ ಬೀಚ್ ರೂಟ್ ಮರ್ತೋಗಿದೆ. ಎಲ್ಲ ಕಡೆ ಹೋಗ್ತಾ ಇದ್ದೀವಿ, ಲೊಕೇಶನ್ ಆಗ್ತಾ ಇದ್ದಾನೆ. ಯಾವ ಕಡೆ? ಓ ಸ್ಟ್ರೇಟ್ ಗುರು. ಹೆಜ್ಮಾಡಿ ರೂಟ್, ಮತ್ತೆ ರಿಟರ್ನ್ ಹೆಜ್ಮಾಡಿ ಕಡೆ ಟರ್ನ್ ಆಗಿದ್ದೀವಿ. ಪಡುಬಿದ್ರೆನ ಮುಂದೆ ಇದೆ. Guys, this is Padubidri beach. ಬ್ಲೂ ಫ್ಲಾಗ್ ಬೀಚ್ ಇಂದ ತುಂಬ ದೂರ, ಇನ್ನು ಸ್ವಲ್ಪ ದೂರ ಏನಿಲ್ಲ. ವಯಸ್ಸು 20 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಕೊಡ್ಬೇಕಂತೆ. ಅಲ್ಲೆಲ್ಲ ಏನೆಲ್ಲ ಇದೆ. ನೋಡಿ, ಎಂಡ್ ಪಾಯಿಂಟ್, ಬೀಚ್ ಎಂಡ್ ಪಾಯಿಂಟ್. ನೋಡಿ ಚೋಮ 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 ಚೋಮ. ಪಡುಬಿದ್ರೆ ಬೀಚ್, ಬ್ಲೂ ಫ್ಲಾಗ್ ಬೀಚ್ ಬಂದು ನೋಡಿ, ಎಂಟ್ರೆನ್ಸ್ ಆಗಿದೆ.
ಮಸ್ತಾಗಿದೆ. ಇಲ್ಲೇನೋ ಇಟ್ಟಿದ್ದಾರೆ ನೋಡಿ, ಟಿಮ್ಮಿಂಗೆಲ್ಲ ಮೀನಿನ ಪಳಿಯುಳಿಕೆ. ನೀವೇ ಓದ್ಕೊಳ್ಳಿ ಗೈಸ್. ಇಲ್ಲಿ ಪಡುಬಿದ್ರೆ ಬೀಚೆಲ್ಲ ಅಡ್ವೆಂಚರ್ ಇದೆ ನೋಡಿ, ಇದೆಲ್ಲ ಅಡ್ವೆಂಚರ್ ಇದೆ. ಪಡುಬಿದ್ರೆ ಮ್ಯಾಪ್, ಡಸ್ಟ್ಬಿನ್, ಒಳ್ಳೆ ಗ್ರೀನರಿ ಎಲ್ಲ ಮೇಂಟೆನೆನ್ಸ್ ಚೆನ್ನಾಗಿಟ್ಟಿದ್ದಾರೆ. ಇದು ಲೊಕೇಶನ್ ಬಂದ್ಬಿಟ್ಟು ಮುಲ್ಕಿಯಿಂದ ಒಂದು 3 ಕಿಲೋಮೀಟರ್ಸ್ 4 ಕಿಲೋಮೀಟರ್ಸ್ ಆಗ್ಬೋದು. ಪಡುಬಿದ್ರೆ ಮುಲ್ಕಿ ಮಧ್ಯದಲ್ಲಿದೆ ಟರ್ನ್. ಮ್ಯಾಪ್ ಲೊಕೇಶನ್ ಡೈರೆಕ್ಟ್ ಬ್ಲೂ ಫ್ಲಾಗ್ ಬೀಚ್ ಅಂದರೆ ಸಿಗುತ್ತೆ, ಅಷ್ಟು ಫೇಮಸ್ ಇದೆ ಅದು. ಬ್ಲೂ ಫ್ಲಾಗ್ ಬೀಚ್. ಬೀಚಲ್ಲಿ ಏನಿದೆ ಗುರು ಹೇಳೋಕ್ಕೆ? ಗಿಡ ಇದೆ, ಮರ ಇದೆ, ಆ ಕಡೆ ಉಪ್ಪು ನೀರಿದೆ, ಮರಳಿಂದ ಉಪ್ಪು ನೀರಿದೆ ನೋಡಿ. ಬೀಚ್ ಇನ್ಫಾರ್ಮೇಶನ್. ಇಲ್ಲಿ ನೀರಿನ ವ್ಯವಸ್ಥೆ ಕೂಡ ಇದೆ ನೋಡಿ, ನೀರು ಕುಡಿಬೋದು, ಫಿಲ್ಟರ್ ನೀರು. ಫುಲ್ಲು 15 ನಿಮಿಷಕ್ಕೆ 300, ಅಲ್ಲ ಅರ್ಧ ಗಂಟೆಗೆ 300, 400, 400 ಆ ಥರ ಇದೆ. ಬೀಚ್ ನೋಡಿ ಹೋಗ್ಬೋದು ಅಷ್ಟೇ. ಹಾಂ, ಫುಡ್ ಕೋರ್ಟ್ ಇದೆ, ಬಟ್ ಹೆವಿ ಪ್ರೈಸ್. 80 ರೂಪಾಯಿ ದಹಿ ಪೂರಿ, ಹೊರಗಡೆ ಎಲ್ಲ 30-40 ನೋಡಿ. ಚಿಕ್ಕ ಲೈಟ್ ಹೌಸ್. ಗೈಸ್, ಪಡುಬಿದ್ರೆ ಮ್ಯಾಂಗ್ಳೂರ್ ಯಾರಾದರೂ ಟ್ರಿಪ್ಪಿಗೆ ಬಂದರೆ, ಪಣಂಬೂರು ಬೀಚಿಗೆ ಹೋದವರು, ಉಡುಪಿ ಸೈಡ್ ಹೋಗುವವರೆಲ್ಲ ಪಡುಬಿದ್ರೆ ಬೀಚಿಗೆ ಬಂದು ಹೋಗಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇದ್ದರೆ ಒಳ್ಳೆ ಎಂಜಾಯ್ ಮಾಡ್ಬೋದು ನೀವು. ಎಂಜಾಯ್ಮೆಂಟ್ ಪ್ಲೇಸ್ ಇದೆ, ಅಡ್ವೆಂಚರ್ ಎಲ್ಲ ಮಾಡ್ಬೋದು ನೋಡಿ. ಇದು ಫುಡ್ ಕೋರ್ಟ್. ಈ ಬ್ಯಾಕ್ ವಾಟ್ರಲ್ಲೇ ಇದಾಗೋದು ನೋಡಿ. ಕಾಯ್ಕಿಂಗ್ ಆಲ್ರೆಡಿ ಯಾರು ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಯಾರೋ ಆರ್ಟಿಸ್ಟ್ ಆರ್ಟ್ ಮಾಡಿ ಹೋಗಿದ್ದಾರೆ, ಬಿದ್ದಿರೋ ಒಣಗಿರೋ ಬೀಜದಿಂದ. ಸಿಯೋನ ಲವ್ ಮೆಲಿಟಾ ಏನೋ ಇದೆ. ಮೆಲಿಟಾ ಮ್ಯಾಮ, ಯಾವುದೋ ಮ್ಯಾಮ್ಗೆ ಲವ್ ಮಾಡ್ತಿರೋರು. ಹುಡುಗ ಸ್ವಲ್ಪ ಹೊತ್ತಿ ಹುಡುಗಿ ಕೈ ನೋವು ಬರುತ್ತೆ, ನಿಲ್ಸ್ಬಿಡ್ತಾಳೆ. ಇವಾಗಲೇ ಆಗ್ತಿಲ್ಲ, ಅವಳು ಬಿಟ್ಟಿದ್ದಾಳೆ. ಅನ್ನ ಹಾಕಿ 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 ಭುಜ ನೋವು ಬಂದು ಹಾಕಿ ಹಾಕಿ ಅಂತ ಅದು. ಅದೇ ತಪ್ಪು ತಿಳ್ಕೊಬೇಡಿ. ಯಾವ ಬೀಚ್? ಊಡಲ್ಲ ಗುರು, ಡೆಲ್ಟಾ ಬೀಚ್. ಲಾಸ್ಟ್ ಟೈಮ್ ಉಡುಪಿ ಬೀಚ್ಗೆ ಹೋದಾಗ ಡೆಲ್ಟಾ ಸಿ ವಾಟರ್ ಹೋಗಿದ್ವಿ. ಸಿ ವಾಟರ್ ಡೆಲ್ಟಾ ಅಲ್ಲ, ಡೆಲ್ಟಾ ಬ್ಯಾಕ್ ವಾಟರ್. ಅಲ್ಲಿ ಕಾಯಕ್ಕೆ ಹಿಂಗೆ 300 ರೂಪಾಯಿ ಅರ್ಧ ಗಂಟೆ ಮೇಲೆ. ಒಳ್ಳೆ ಇನ್ನೂ ಸ್ಟಾರ್ಟಿಂಗಲ್ಲಿ ಇರ್ತದೆ ನೋಡಿ. ಬರ್ತ್ಡೇ ಸೆಲೆಬ್ರೇಷನ್ ಇದ್ರು ಮಾಡ್ಕೋಬೋದು, ನೀವು ಬಂದು ಸರ್ಪ್ರೈಸ್ ಎಲ್ಲ ಕೊಡ್ಬೋದು. ನೈಟ್ ಒಳ್ಳೆ ಸೆಲೆಬ್ರೇಷನ್ ಆಗುತ್ತೆ ನೋಡಿ. ಬರ್ತ್ಡೇ ಪಾರ್ಟಿ ಓನ್ಲಿ. ಗೈಸ್, ಆಟ ಆಡೋದು ತೋರ್ಸು. ಆ ಕಡೆದು ಯಜಮಾಡಿ ಬೀಚ್ ನೋಡಿ. ಲಾಸ್ಟ್ ಟೈಮ್ ನಾನು ರೀಲ್ಸ್ ಹಾಕಿರೋ ಬೀಚ್ ಅದೇ. ಈ ಕಡೆ ಪಡುಬಿದ್ರೆ ಬೀಚ್. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಪರ್ಮಿಷನ್ ಇಲ್ಲ, ಇಲ್ಲಿಂದ ಹಿಂಗೆ ರೌಂಡ್ ಹಾಕೊಂಡು ಬರಬೇಕು. 2 ಕಿಲೋಮೀಟರ್ 3 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ ದಾರಿ ನೋಡಿ. ಇವನಿಗೆ ಬಿಸಿಲು ಅಂದರೆ ಇಷ್ಟ, ಬಿಸಿಲಲ್ಲಿ ಕುತ್ಕೊಂಡಿದ್ದಾನೆ. ಟ್ಯಾನ್ ಆದಮೇಲೆ ನೈಟ್ ಬಂದು ರೂಮಲ್ಲಿ ಏನೇನು ಹಾಕಂತೀಯ? ಮಿಲ್ತಾನಿ ಮಿಟ್ಟಿ ಮತ್ತು ಅರಿಶಿಣ, ನಿಂಬೆಹಣ್ಣು ರಸ ಏನೇನು ಮಿಕ್ಸ್ ಮಾಡಿ ಹಚ್ಕೊಂಡು ಒಂದು ಅರ್ಧ ಗಂಟೆ ಕೂತ್ಕೊಂತಾನೆ. ಡೈಲಿ ಕೂತ್ಕೊಂಡು ಸ್ನಾನ ಮಾಡಿ ಅದ್ರ ಮೇಲೆ ಮಾಯಿಶ್ಚರೈಸರ್ ಬಾಡಿಗೆ, ಮುಖಕ್ಕೆಲ್ಲ ಹಚ್ಕೊತಾನೆ. ಓ ಸ್ಮಾರ್ಟ್ ಗೈ ನೋಡು, ನೋಡಿ ಎಷ್ಟು ಸ್ಮಾರ್ಟ್ ಇದ್ದಾನೆ. ಆಫ್ರಿಕಾದಿಂದ ಹಂಗೆ ಓಡಿ ಬಂದಂಗಿದೆ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಸರಿ, ಅಮೆರಿಕದಿಂದ ಓಡಿ ಬಂದಂಗಿದೆ. ನೀನ್ ಮಾಡು ಬೀಚ್, ಮತ್ತೆ ತೋರಿಸ್ತೇನೆ. ಬ್ಯಾಕ್ ಸೈಡ್ ರೆಕಾರ್ಡ್ ಆಗುತ್ತೆ ಬೀಚ್.
ಗೈಸ್ ಮಾತಾಡ್ಲಿಕ್ಕೆ ಏನಿಲ್ಲ, ಇಲ್ಲಿರೋದು ಇಷ್ಟೇ ತೋರಿಸಿದೆ. ಇದೊಂದು ಬೀಚ್ ಬಿಟ್ರೆ ಮತ್ತೇನಿಲ್ಲ ಹೇಳಲಿಕ್ಕೆ. ದುಡ್ಡು ಇರೋರೆಲ್ಲ ತಿನ್ನಿ, ಇಲ್ಲಿ ಡಬಲ್ ರೇಟ್. ಅದು ನಿಮಗೆ ಬಿಟ್ಟಿರೋದು, ನಾನು ಹೇಳೋಕ್ಕಾಗಲ್ಲ. ನಮ್ಮಂಥವ್ರು ಇದ್ದರೆ ಬಂದು ಸುಮ್ಮನೆ ನೋಡ್ಕೊಂಡು ಹೋಗಿ. ಎಂಟ್ರಿ ಫೀಸ್ ಒಂದು ಪರ್ ಹೆಡ್ 40 ಇದೆ. ಬೈಕ್ ಕಾರೆಲ್ಲ ತಂದರೆ ಪಾರ್ಕಿಂಗ್ ಫೀಸ್ ಇದೆ. ಬೈಕ್ ಆದರೆ 20, ಕಾರ್ ಗೊತ್ತಿಲ್ಲ, ಇರ್ಬೋದು. 20ನೇ? ಹಾಂ, ಕಾರು ಬೈಕ್ ಎಲ್ಲ 20 ಪಾರ್ಕಿಂಗ್ ಚಾರ್ಜು. ಎಷ್ಟೊತ್ತಾದರೂ ಇರ್ಬೋದು. ನೀವು 1 ಅವರಲ್ಲಿ ಸಾಕಾಗುತ್ತೆ ನಿಮಗೆ ಬೀಚ್. ರಿಟರ್ನ್ ಹೋಗ್ತೀರಾ. ಸಂಜೆ ಎಲ್ಲ ಬಂದರೆ, ಈವ್ನಿಂಗ್ ಟೈಮಲ್ಲೆಲ್ಲ ಬಂದರೆ ಶಾಡೋ ಇರುತ್ತೆ, ಸನ್ಸೆಟ್ ನೋಡ್ಬೋದು. ನೋಡಿ ಕ್ಲೋಸಿಂಗ್ ಟೈಮೆಲ್ಲ. ಸಂಜೆ 7 ತನಕ ಇರ್ಬೋದು. ಸಪ್ರೇಟ್ ಶವರ್ ಮಾಡಲಿಕ್ಕಿದೆ ಇಲ್ಲಿ. ಈ ಬೀಚಲ್ಲೆಲ್ಲ ಆಡಿ ಬಂದು ಶವರ್ ಮಾಡ್ಕೊಂಡು ರೆಸ್ಟ್ ಮಾಡ್ಕೋಬೋದು. ಇಲ್ಲೆಲ್ಲ ನಿಮಗೆಲ್ಲ ನೋಡಿ ಮುಗಿದ್ಮೇಲೆ ಬೇಕಿದ್ರೆ ಸುಸ್ತಾದ್ಮೇಲೆ ಇಲ್ಲಿ ಕೂತ್ಕೊಂಡು ರೆಸ್ಟ್ ತಗೊಳ್ಳಿ. ಹೀಗೆ ಪರ್ಮಿಷನ್ ಇಲ್ದಿರೋ ಪ್ಲೇಸಲ್ಲಿ ಹೋಗಿದ್ದೆ. ಅಲ್ಲಿ ಬ್ಯಾಗ್ ಇಟ್ಟು ಬಂದಿದ್ದಾನೆ, ಹಾಕೊಂಡು ಬಾ ಅಂದರೆ ಸೈಡಲ್ಲಿ ಇಟ್ಟು ಬಂದಿದ್ದಾನೆ ಬ್ಯಾಗ್. ಎಲ್ಲ ಮುಗಿದ್ಮೇಲೆ ರಿಟರ್ನ್ ತೊಗೊಂಡು ಹೋಗ್ತಾರೆ. ಓ, ಚೈನ್ ಓಪನ್ ಇದೆಯಲ್ಲ, ನೀನು ಮಾಡಿದ್ದಾ? ಹಾಂ, ನೋಡಿ ಏನಾದರೂ ಒಳಗಡೆ ಹೋಗಿದ್ರೆ. ಥ್ಯಾಂಕ್ ಯು, ಬೈ ಬೈ, ಸಿ ಯು ಅಗೇನ್. ರೋಹನ್ ಬೈ ಹೇಳು.